ಊರಿಗೆ ಹೋಗಿ ಬಂದರೆ ಜನ ಹಂಗೇನೆ ಹೆಂಗೆ ಕೇಳ್ತಾರೆ. ಯಾಕೆ ಅಲ್ಗೋಗಿದ್ದಿ? ತಿರ್ಗಿ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ನಿಮ್ಮ ಅಮ್ಮನ ಮನೆಯಾಗ ಇದೆಯಾ ಅಂತಾರೆ. ನೀವು ತೊಂದೆ ದಿವಸಕ್ಕೆ ಅಯ್ಯೋ ದೇವ್ರು ಎಂತೆಂಥ ಜನ ಇರ್ತಾರೋ ಏನೋ. ಅಯ್ಯೋ ನಮ್ಮಮ್ಮ ಎಷ್ಟೊಂದು ಕೆಲಸ ಹೇಳೋಗೈತದ ಒಟ್ಟು ಯಾವಾಗ ಮಾಡೋದು ಅಮ್ಮಂಗಾಗೈತೆ ಹೋಗತ್ತೆ. ಮಾಡ್ಬೇಕು ನಮ್ಮ ಅಮ್ಮರ ಮನೆಗೆ. ಮಾಡಲಿಲ್ಲ ಅಂದರೆ ಆಗಲ್ಲ. ಮಾಡಬೇಕು. ಹಸಿಗೆಲ್ಲ ನೀರು ಕುಡಿಸ್ಬೇಕು, ಅತ್ಲ ಕಟ್ಟ ಹಾಕಿ ಎಲ್ಲ ಸಗಣಿ ಬಾಸಾಕಬೇಕು. ಅತ್ಲ ಓಸೋಯ್ದಾಗೆ ಓಸನ್ ಸೀಮೆಸ ಮಾಡ್ಕೊಳೈತೆ ನಮ್ಮ ಅಮ್ಮ ಹೋಗತ್ಲಾಗಿ. ಯಾವತ್ತೋ ಒಂಥರ ಕಳ್ಕೊಂಡಂಗೆ ಆಗೈತಿ. ಶೋಭಕ್ಕನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಪಾಪ ಅವಕ್ಕ ಬೇಜಾರಾಯ್ತು. ಅವಾಗಿಂದ ಅವಕ್ಕಗೆ ಫೋನ್ ಮಾಡೇ ಇಲ್ಲ. ಅದಕ್ಕೆ ಫೋನ್ ಮಾಡಿ ಮಾತಾಡಿಸ್ತೀನಿ. ಹಲೋ ಹಲೋ ಶೋಭಕ್ಕ, ಏನು ಮಾಡ್ತಾ ಇದೀಯಾ? ಏನು ಮಾಡೋ ಸ್ನೇಹ ಕುಕ್ಕಣ ಇದ್ನಿ. ನಿಮ್ಮ ಅಮ್ಮ ಓದ್ಲಾಲೇನೆ? ಇಲ್ಲ, ನಾನೇ ಇಲ್ಲಿಗೆ ಬಂದೆ ಮಾಡೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಅಮ್ಮನೂ ಬಾ ಹೋಗೋಣ ಅಂತು. ಅದಕ್ಕೆ ಹೆಂಗೂ ಕರಿತಲ್ಲ ಇವಮ್ಮನೇನೆ. ಅಮ್ಮಗೂ ನೋಡಿ ಗೊತ್ತಾಯ್ತು ಅವ್ರ ಬುದ್ಧಿ ಏನು ಅಂತೇಳಿ. ಅದಕ್ಕೆ ಇವಮ್ಮನೂ ಬಾ ಅತ್ಲ ಹೋಗೋಣ ಅಂತು. ಅದಕ್ಕೇನೆ ಅವ್ರು ಬರೋವರೆಗೂ ಕಳಿಸಲ್ಲ, ಸುಮ್ಮನಿರು ಅಂತು ಅಮ್ಮನ ಹಂಗೆ ಅಂತು. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಅವ್ರು ಬರೋವರೆಗೂ ನೀನು ಹೋಗ್ಕೊಡ್ದು, ಅವ್ರು ಬರೋ ತಕ್ಕ ಸುಮ್ಮನೆ ಇಲ್ಲೇ ಬಿದ್ದಿರೋ ಅಂತು. ಅದಕ್ಕೆ ನಾನು ಸುಮ್ಮನೆ ಇಲ್ಲಿಗೆ ಬಂದಿದ್ದೀನಿ ತವ್ರ ಮನೆಗೆ ಒಂದೆರಡು ದಿನ. ನಾನು ಇಲ್ದಿದ್ರೆ ಗೊತ್ತಾಗುತ್ತೆ ಎಲ್ಲರ ಬೆಲೆ ಏನು ಅಂತ. ಬಾರಮ್ಮ ಬಂದಿರಮ್ಮ ಅಂತೇಳಿ ಎಲ್ಲರೂ ಕರಿಬೇಕು ನನಗೆ, ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ. ಮತ್ತೆ ನೀನು ಸುಮ್ಮನೆ ಅವ್ರು ಬಂದು ಬೇಡ್ಕೋಬೇಕು ಬಾರಮ್ಮ ಬಾರಮ್ಮ ಅಂತ. ನೀನಿದ್ರೆ ಮತ್ತೆ ಎಲ್ಲರಿಗೂ ಸುಮ್ಮನಿರು. ಇವಾಗ ಅವನು ಒಬ್ಬನೇ ಮಗ, ಒಬ್ಬಳೇ ಸೊಸೆ. ನೀನು ಇಲ್ಲಿ ಯಾರು ನೋಡ್ಕೊಂಬರಿಲ್ಲ, ಅವರೆಲ್ಲ ಕೆಲಸದಾಗಿದ್ದಾರೆ, ಅವ್ರು ಯಾರು ನೋಡ್ಕೊಂಬಲ್ಲ. ಸುಮ್ಮನೆ ನೋಡ್ಕೊಂಡ್ರೆ ಹೆಸರು ಮಾಡಿಸ್ಕೊಳ್ರಿ. ನೀವು ಯಾವುದೇ ಆಗಲಿ ಇವಾಗ ನಮ್ಮ ಮುಂದಾಗಲಿ ತಗೊಂಡ್ರೆ ಮಾತ್ರ. ಇವಾಗ ನಾನೇ ಆಗಲಿಲ್ಲ ಮನೇದ ನಮ್ಮಮ್ಮ ಎಲ್ಲೆಳೆ ಸಾರನ ನಾನೇ ಮತ್ತೆ ತಗೊಂಬದು. ನಮ್ಮ ಅಕ್ಕೈಗೂ ನನ್ನ ತಂಗಿಗೂ ನಾನು ಏನು ಹೇಳಿದ್ದೀನಿ ಅಂತಂದರೆ, ಇವಾಗ ಇಲ್ಲ ಕಣಮ್ಮ ನಾನು ಅವಾಗ ದುಡ್ಡು ಕೊಟ್ಟು ಮಾಡಿಸಿದ್ದೆ. ಅವಾಗ 30,000 ಸಾಲ್ಟೇಜಕ್ಕೆ ಇಸ್ಕೊಂಡಿದ್ದೆ ನಂತಾಗ. ಅದಕ್ಕೆ 30,000ನ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ. 25ರಿಂದ 30,000 ಅಂದರು. ಅದಕ್ಕೆ ನಿಮಗೆ ದುಡ್ಡೇ ಕೊಡ್ತೀನಿ ಅಂತೇಳಿ ನಾನು ಅದಕ್ಕೆ ಸಾರ ಎಲ್ಲ ನಾನೇ ಇವಾಗ ಹಂಚ್ಕೊಂಬದು. ಮುಂದಾಗಲೇ ಇಸ್ಕೊಬಿಡ್ಬೇಕು. ನಾನು ಇಸ್ಕೊಬಿಟ್ಟೆ ಸಾರ, ನಮ್ಮ ಅಮ್ಮನ ಸಾರನ ಬಿಡಲಿಲ್ಲ. ಬರೋವರೆಗೂ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಹೋಗಲ್ಲ. ನಮ್ಮ ಅಜ್ಜಿ ನೋಡಲಿ, ಆ ಅಜ್ಜಿನೇ ಮಾತಾಡ್ಸ್ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ನಮ್ಮ ಶಾಂತಜ್ಜಿ ನೋಡಿದರೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂಥದ್ದು ನಮ್ಮ ಶಾಂತಜ್ಜಿ. ಆಗ ಹಂಗೆ ಆಗ್ಬೇಕು. ಹಂಗಾಗೋವರೆಗೂ ಹೋಗ್ಬೇಡ ನಾನು ಅಮ್ಮನ ತಗೊಂಡೆ. ಅದಕ್ಕೆ ಪಾಪ ಸ್ನೇಹ ನೋಡಿ ಒಳ್ಳೆ ಮನೆ ಐತಿ, ನಿಮ್ದು ಇಲ್ಲ ಅಂಬತ್ತು ಪಾಪ. ಚೆನ್ನಾಗಿರೋ ಮನೆ ಸಿಕ್ಕವಳೆ ಅನ್ಕೊಂಡಿದ್ವಿ. ಪಾಪ ಅವಳಿಗೆ ನಿಮ್ದಿಲ್ಲ ಅಂತಿತ್ತು ಅಮ್ಮನೂ. ಅಮ್ಮನೂ ನಾನು ಇಬ್ಬರು ನೆನೆಸ್ಕೊಂತಿದ್ವಿ. ಯಾರಿಗಾಗಲಿ ನೆಮ್ಮದಿರ್ಬೇಕು ಹೇಳಮ್ಮ. ಏನು ಮಾಡಿರಿ ಏನಕ್ಕೆ ಬಂದಂಗೆ ನೆಮ್ಮದಿರ್ಬೇಕು. ಹೆಣ್ಮಕ್ಳಿಗೆ ನೆಮ್ಮದಿ ಮುಖ್ಯ, ನೆಮ್ಮದಿ ಮುಖ್ಯ ಅಂತ ಯೋಚಿಸ್ಬಿಟ್ಟು ಹೇಳೋದು. ಅಯ್ಯೋ ನೆಮ್ಮದಿಯಾಗಿರಬೇಕು. ಆರಾಮಾಗಿ ಗಂಡ ಹೆಂಡ್ತಿ ಹೇಳ್ದಂಗೆ ಕೇಳಬೇಕು, ಅತ್ತೆ ಮಾವನ ಹೇಳ್ದಂಗೆ ಕೇಳಬೇಕು. ಅತ್ತೆ ಮಾವನ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿದ್ದು ಎಲ್ಲರೂ ಚೆನ್ನಾಗಿದ್ರೆ ಮಾತ್ರ. ನಮ್ಮದು ಇಲ್ಲಿ ಪುಕ್ಸಟ್ಟೆ ಇವ್ರು ನೋಡ್ಕೋಬೇಕು. ಇಲ್ಲೇನೋ ನೆಮ್ಮದಿಗೆ ಯಾತು ಕೆಲಸ ಇಲ್ಲ ಇರ್ತೀನಿ ಅನ್ನು ಪುಕ್ಸಟ್ಟೆದಂಗೆ ನೋಡ್ಕೊಂಡಿರ್ತಾರೆ. ಮನೆ ಆದರೂ ಮಾಡಿಸಿದ್ರೆ ಬಿಡಪ್ಪ ಅನ್ಬೋದು. ಮನೆ ನೋಡ್ಕೊಂಡು ಇರ್ತೀವಿ, ನಮ್ಮ ಮನೆ ಐತೆ ಅಂತೇಳಿ ಇರ್ಬೋದು. ಮನೆ ಮಾಡಿಸಿರ ಇದು ನಮ್ದು. ತಿರ್ಗಾ ಇದಾದ್ರೂ ಇಲ್ಲಾಂದರೆ ಅಲ್ಲಿಗೆ ಹೋದರೆ ಅಲ್ಲೂ ಬಿಡತ್ತ ಮನೆಗಳದ್ದು ಮಾಡ್ಕೊಂಡು ಇರಲಿ ಅಂದರೆ ಪರವಾಗಿಲ್ಲ. ಅಲ್ಲಿ ಹೊಲ್ದಾಗಳದ್ದು ಮಾಡಬೇಕು, ಅದರ್ಧ ಚಿಂತೆ ನನಗೆ. ಇಲ್ಲಿ ಮನೆ ಮಾಡಿಸಲ್ಲ. ಅಲ್ಲಿ ಇನ್ನೇನು ಬಿಡು ನಮ್ಮ ಹೆಸ್ರಿಗೆ ಬಂದೇ ಬರುತ್ತೆ ಎಂಬುದು ಒಂದು. ಇದ್ರಾಗೆ 4 ಜನಕ್ಕೆ ಐತಲ್ಲ, ಅವ್ರು ಹೆಂಗೆ ತಿರ್ಬಡಿತಾರೆ ಎಂಬುದು ಅಕ್ಕ ಅಷ್ಟೇ. ಸರಿ ಆಯ್ತು ಹೇಳ್ಬಿಡು. ನಾನು ಅದಕ್ಕೆ ಬೇಜಾರಾದೇನೋ ಅಮ್ಮಯ್ಯ ಮಾತಾಡಿದ್ಕೆ ಅಂತ. ನೀನು ತಲೆ ಕೆಡಿಸ್ಕೊಬೇಡ ಅಮ್ಮಯ್ಯನ ತಾಗೆ. ನಾನೇನು ಹೇಳೋಕ್ಕೋಗಲ್ಲ. ಮಾಡ್ತೀಯ ಏನು ಅಂತ ನಾನೆಲ್ಲ ಮಾಡ್ತೀನಿ. ಹೇಳ ಯಾವಾಗನ ಮಾಡ್ತಿರ್ತೀನಿ, ಬೇಜಾರ ಮಾಡ್ಕೊಬೇಡ. ನಮ್ಮ ಅಮ್ಮ ಹೆಂಗೆ ಅಂತ ಗೊತ್ತಲ್ಲ ನಿನಗೆ. ಸರಿ ಆಯ್ತು ಹೇಳು. ನಾನೇನೇನು ಮಾಡೋಕ್ಕೋಗಲ್ಲ, ನೀನೇ ಮಾಡಿ. ನಿಮ್ಮ ಅಮ್ಮ ಮೊದಲೇ ಒಳ್ಳೆಯದಲ್ಲ. ನಾನೇನು ಬೇಜಾರ ಮಾಡ್ಕೊಂಬಿಲ್ಲಿ ಬಿಡು. ನಿಮ್ಮ ಅಮ್ಮ ನೀನು ನಾವೇನು ಹೊಸ್ತಾ ನೋಡಿರಲಿಲ್ಲ. ನಿಮ್ಮ ಅಮ್ಮ ಹೆಂಗೆ ಒಂದಿಟ್ಟು ಕ್ಯಾತೆ ಜಾಸ್ತಿ, ಕ್ಯಾತೆ ಮಯ. ಅದಕ್ಕೆ ನಾವೇನು ಹೊಸ್ತಾ ನೋಡಿರಲಿಲ್ಲಲ್ಲ, ಅದಕ್ಕೆ ನಾನು ಸುಮ್ಮನೆ ಬಂದೆ. ಒಟ್ಟಿನಲ್ಲಿ ನೀನು ಬಿಗ್ಗಿಯಾಗಿರೋ ಸ್ನೇಹ. ಬಿಗ್ಗಿಯಾಗಿದ್ರೆ ಎಲ್ಲ ಆಗುತ್ತೆ. ಹೇಳಿದ್ಕೊಂಡು ವಾದ ಮಾಡ್ತಿರ್ಬೇಕು, ಆವಾಗಲೇ ಸುಮ್ಮನಾಗೋದು. ಹೇಳಿದ್ಕೊಂಡು ವಾದ ಮಾಡ್ತಾ ಇರಬೇಕು, ಹೇಳಿದ್ಕೊಂಡು ಉತ್ತರ ಕೊಡ್ತಾ ಇರಬೇಕು. ಹೇಳಿದ್ಕೊಂಡು ಉತ್ತರ ಕೊಡ್ತಾ ಇದ್ರೆ ಮಾತ್ರ. ಮತ್ತೆ ನಾನು ಅದಕ್ಕೆ ನಾನು ಯಾರನ್ನ ಕೇಳಿ ಹೇಳಿದ್ಕೊಂಡು ಉತ್ತರ ಕೊಡ್ತೀನಿ, ಹೇಳಿದ್ಕೊಂಡು ಉತ್ತರ ಕೊಡ್ತೀನಿ. ನಾನು ಬಿಡು ಅಂತ ಹೇಳಿ ಅನ್ಸೋರ್ಸ್ದಂಗೆಲ್ಲ ಮಾತಾಡಲ್ಲ. ಮೂಗಿ ಅಂತ ಅನ್ಕೊಬಿಟ್ಟವ್ರೆ. ಮೂಗಿ ಮಾತಾಡಲ್ಲ, ಏನಂದ್ರು ಅನ್ನಿಸ್ಕೊಂತಾಳೆ ಅಂತ. ನಾನು ಮಾತಾಡ್ದಂಗೆ ಯಾವ ಸೈಲೆಂಟಾಗಿದ್ದು ಅವಾಗಿಂದಲೇ ಕಣಕ ನೀನು ಹೇಳ್ದಂಗೆ ಹಿಂಗೆ ಮಾಡೋದು ಜನ. ಮತ್ತು ಸೈಲೆಂಟಾಗಿರಬಾರ್ದು. ಯಾರಿಗೆ ಆಗಲಿ ಸರಿಯಾಗಿ ಉತ್ತರ ಕೊಡ್ಬೇಕು, ಸರಿಯಾಗಿ ಮಾತಾಡಬೇಕು. ಸೈಲೆಂಟಾಗಿದ್ದಷ್ಟು ನಮಗೆ ತೊಂದರೆ. ಹೆಂಗೆ ಬೇಕಾದ್ರೂ ನಡಿಕಂಡು ತುಳಿಯೋಕೆ ನೋಡ್ತಾರೆ. ಬಿಡು ಅವಳೇನು ಏನು ಮಾತಾಡಲ್ಲ, ಏನಂದ್ರು ಅನ್ನಿಸ್ಕೊಂಡಿರ್ತಾಳೆ ಅಂತ. ಅವ್ರು 4 ಜನಕ್ಕೆ ಹಂಗೆ ಆಗೈತಿ. ನಿಮ್ಮ ಅತ್ತಿಗೂ ಹಂಗೆ ಆಗಿದ್ದು. ನಿಮ್ಮ ಅತ್ತೆ ಅವಳು ಇನ್ನೇನು ಹಂಗೆ ಅಂದ್ಕೊಂಡಿರೋದು. ಏನಂದ್ರು ಅನ್ನಿಸ್ಕೊಂಡಿರ್ತಾಳೆ, ಮೂಗಿ ಅಂದ್ಕೊಂಡವಳೆ. ನೀನು ಸ್ವಲ್ಪ ಜೋರಾಗಿ ಅವಾಗ ಇನ್ನೊಂದ್ಸತಿ ಹೆದರಿಕೆ ಅಂತಾಳೆ. ಅಯ್ಯೋ ಮಾತಾಡ್ತಾಳಪ್ಪ ನನ್ನ ಸೊಸೆ ಎಂಬುದೊಂದು ಇಷ್ಟು ಭಯ ಇರುತ್ತೆ. ಅದಕ್ಕೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಂದೇನಾಯ್ತು ಅದು ನೋಡ್ಕೊಂಡು ಆರಾಮ ಸುಮ್ಮನೆ ಇರೋದು ಕಲಿ. ಸರಿ ಆಯ್ತು ಹೇಳಕ್ಕ. ಸರಿ ಅಲ್ಲ ಅಮ್ಮಯ್ಯ ಬತ್ತೈತಿ. ಇಡು ಮಾಡಬೇಡ, ತಿರ್ಗ ನಾನೆಲ್ಲ ಮಾಡ್ತೀನಿ. ಸರಿ ಇಡು, ಅಮ್ಮಯ್ಯ ಬಂತಲ್ಲಿ. ಸರಿ ಆಯ್ತಾಯ್ತು. ಅಮ್ಮಯ್ಯ ಬೇಗ ಬಂತಿನ ಕಸ ಬಾಸಕ್ಕಿಲ್ಲ. ನಾನು ಬಂದಾಗಿಂದನೂ ಸುಮ್ಮನೆ ಬರೀ ಯೋಚನೆ ಮಾಡೋದೇ ಆಯಿತು. ಅಕ್ಕನ ಜೊತೆ ಬರೀ ಫೋನ ಮಾತಾಡಿದ್ದೆ ಆಯಿತು. ಏನಂಬುತ್ತೇನೋ ಜಲ್ಜಲ್ಲಿ ಕಸ ಬಾಸಕ್ಕನ ನೋಡಿ. ಇನ್ನ ಇಡತ್ತಾದ್ರೂ ಕಸ ಬಾಸಾಕಿಲ್ಲ, ಹೊಸ್ಗಳನ್ನ ಕಟ್ಟಾಕಿಲ್ಲ. ಅಯ್ಯೋ ದೇವ್ರು, ಎಲ್ಲೂ ಹಂಗೆ ಇದ್ದಾವೆ, ಹೊತ್ತು ಹೊಸ್ಗಳು ಅಲ್ಲೂ ಹಂಗೆ ಇದ್ದಾವೆ. ಅಲ್ಲ ನೀನೇನೇ ಸ್ನೇಹಮ್ಮ ಇಡತ್ತಿಂತಕ್ಕ ಏನು ಮಾಡಿದೆ?
ಯಾಕೆ ಒಂಥರ ಬೇಜಾರಾದಂಗೆ ಆಯ್ತಾ ಮನ್ಸಿಗೆ, ಅದಕ್ಕೆ ಸುಮ್ಮನೆ ನಿನ್ಕೊಂಡಿದ್ದೆ ಕಣಮ್ಮ, ಏನು ಮಾಡೋಣ. ಇವಾಗೆಲ್ಲ ಮಾಡ್ತೀನಿ ಬಿಡು, ಎಲ್ಲ ಒಂದೊಂದೇ ಕಟ್ಟಾಗಿ ಕೊಡ್ತೀನಿ, ಒಂದೊಂದೇ ಹಾಲು ಕರಿ ನೀನು. ಇವಾಗ ಇದು ಗೊತ್ತಾಗಲ್ಲ, ವೀರಪ್ಪನ ಹಾಲು ಹಾಕ್ಬೇಕು, ನಾವು ಒಮ್ಮೆ ಹುಲ್ ತರಕ್ಕೆ ಹೋಗಿ ಹೇಳಲ್ಲ, ಜಲ್ ಕಸ ಬಾಸಕ್ಕೆ ಅವಕ್ಕೆ ಮುಸ್ರೆ ಪಸ್ರೆ ಇಕ್ಕಿ ಹಂಗೆಲ್ಲ ರೆಡಿ ಮಾಡೋಣ, ಹಾಲು ಕರಿ ಹೊಡೋತ್ತಿಗೆ ಎಂಬುದು ಬೇಡವಿ ನಿನಗೆ. ಏನಾನ ಡೈರಿ ಹೋಗ್ಲಿ, ಅವಾಗ ಹೇಳ್ತೀನಿ. ಒತ್ತು ಬಟ್ಟೆ ಇವಾಗ ಹೋಗ್ತಾರೆ, ನಿನ್ಗೆ ಒಂದಿಷ್ಟ ನಾನು ಬದುಕಿಂದಿದೆ ಇಲ್ಲ, ಹೋಗು ಫಸ್ಟ್ ಜಲ್ ಬಾಸಕ್ಕೆ ಹೋಗು. ಇಲ್ಲ ತಿಂತಕ ನಿನ್ಕೊಂಡು ಮಾತಾಡಿದ್ಲಂತೆ, ಆ ಫೋನ್ ಇಕ್ಕೆ ಬೇಡ್ಕಣೆ, ನೀನು ಫೋನ್ ಇಕ್ಕೆಂಡ್ರೇನೆ, ನೀನು ಫೋನ್ ಇಕ್ಕೆಂಬಾರ್ದು. ಅನ್ಗಳೆಲ್ಲ ತೊಂದೆ ಕಣಮ್ಮ, ರಪ್ಪ ನಾಲ್ಕಾರಿ ಅಯ್ಯಮ್ಮ, ನಾನು ಬದುಕೊಂಡ್ಸಿ ಹೋಗಿದ್ದೀನಿ, ಉಲ್ತತ್ತೀನಿ ಎಲ್ಲ ನಾನು ರಪ್ಪ ಮಾಡಮ್ಮ ಬದುಕೆಲ್ಲನ ಅಂತ ಹೇಳೋದ್ರಿದ್ರೆ ಸುಮ್ಮನೆ ಐದಾಳಿ, ಇನ್ನು ನಾಲ್ಕು ಸಗಣಿ ಬಸಕ್ಕಿಲ್ಲ ಏನಿಲ್ಲ. ಸರಿ ಆಯ್ತು ಕಣಮ್ಮ, ನಾನೆಲ್ಲನ ಬಾಸೆಗೆ ತಿಂತಡಿ, ನೀನು ಸುಮ್ಕಿರು, ಹೋಗಿ ನಾನು ಆ ಕಡೆಯಿಂದ ಬಾಸ್ಕೊಂಬತ್ತೀನಿ, ಆ ಕಡೆ ತಗಳಿಂದ ಆ ಕಡೆ ಸ್ಕೂಲ್ ತಕ್ಕ ಹೋಗಿ ಬಾಸ್ಕೊಂಬತ್ತೀನಿ, ಸುಮ್ಕಿರು. ನಮ್ಮ ಅಮ್ಮ ಬೈತೈತಿ ರಪ್ರಪ್ಪನೆಲ್ಲ ಬದುಕು ಮಾಡಬೇಕು. ಅಯ್ಯಪ್ಪ ಏನಿಲ್ಲ, ಒಮ್ಮೆ ಬೈದ್ಬಿಟ್ರೆ ತಿರ್ಗ ಹೆಂಗೆ ಕರ್ಕೊಂಬಂದೈತಿ ನನ್ನ ತವ್ರ ಮನೆಗೆ. ಏನು ಮಾಡ್ತಿದ್ಲಮ್ಮ ಅವಳು, ಹೇಳೋ ತಿಂತಕನ ಮಂತಾಗಿದ್ಲೇ ಇಲ್ಲಿದ್ಲ, ಇಲ್ಲೇ ಇತ್ತು. ನಾನು ಅವಾಗಲೇ ಬಂದೆ, ಫೋನ್ನಾಗ ಮಾತಾಡ್ತಿತ್ತಪ್ಪ ಯಾರು ತಗಾನ, ಫೋನ್ನಾಗೆ ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಿತ್ತು, ಯಾಕೆ ಹೇಳ್ತಿತ್ತ ಏನೋ ನನಗೆ ಕೇಳಲಿಲ್ಲ. ಆವಾಗಲೇ ಬಂದು ಕ್ಯಾನಲ್ಲಿ ಇಕ್ಕಿ ನಾನು ನಿಂತ್ಕೊಂಡು ನೀನು ಬರೋದು ನೋಡಿ ಅದೇ ಕಟ್ ಮಾಡ್ತು ಫೋನ. ಸೋಬಿಗೆ ಮಾಡ್ಯವಳೆ ಯಮ್ಮ, ಆಗ ಅವಳು ಗಿರ್ಜಿ ಮಗಳು ಆ ಸೋಬಿಗೆ ಮಾಡ್ಯವಳೆ. ಸೋಬಿಗೆ ಮಾಡಿರೋದ್ರಿಂದ ನಾನು ಮಾತಾಡ್ತಾ ಇದ್ದಾಳೆ. ಅವಳು ಇನ್ನೂ ಹೇಳ್ಕೊಡ್ತಾಳೆ ಕಣಮ್ಮ, ಇನ್ನೂ ಹೇಳ್ಕೊಡ್ತಾಳೆ. ಫಸ್ಟ್ ಅವಳು ಫೋನ್ ಮಾಡೋದು ಬಿಡಿಸ್ಬೇಕು, ಇವಳು ಫೋನ್ ಮಾಡೋದು ಬಿಡಿಸಿದ್ರೆ ನೆಟ್ಗೆ ಹಾಕ್ತಾಳೆ. ಇನ್ನೊಂದ್ಸತಿ ನಾನು ಮಾಡಲಿ, ಆವಾಗ ನಾನು ನೋಡ್ಬಿಟ್ಟು ಇವಳು ಹಿಡ್ಕೊಂಡು ಆಮೇಲೆ ಮಾತಾಡ್ಬೇಕು. ಮಾಡ್ಕೊಡ್ದು ನೀನು ಅವಳಿಗೆ ಫೋನ್, ನಮ್ಮ ಮನೆಯಾಗೆ ಇದೆಯಾ ಅಂದಮೇಲೆ ಮಾಡ್ಕೊಡ್ದು, ಇಲ್ಲಾಂದ್ರೆ ಹೋಗಿ ಅವಳ ಮನೆಯಾಗೆ ಇರೋ ಅಂತೀನಿ ಅಷ್ಟೇನು. ಹೋಗಿ ಅವಳ ಮನೆಗೆ ಹಸಿಕೆ ಅಂತೀನಿ. ಅವಳು ಗಿರ್ಜಿ ಮಗಳು ಹಂಗಳೆಲ್ಲ ಮಾಡಿ ಹೇಳ್ಕೊಡ್ತಾಳೆ ಕಣಮ್ಮ. ಅವ್ರ ಅಮ್ಮನೂ ಅವಳೇನೆ, ಅವಳ್ಯಾಕೆ ಮಾತಾಡಿಸ್ತಾರೆ, ನಾವೇ ಮಾತಾಡ್ಸಲ್ಲ ಅಂದಮೇಲೆ ಇವಳು ಮಾತಾಡಿಸ್ಕೊಡ್ದು, ನಮ್ಗೆ ಅವ್ರಿಗೂ ಆಗಲ್ಲ ಅಂದಮೇಲೆ. ರಪ್ಪಯ್ಯ ಯೋಟ ಎಷ್ಟು ನಮ್ಮನ್ನ ಕೈಯಕ್ಕೆ ನೀರು ಒಯ್ದವನು. ಎಷ್ಟು ಆಸ್ತಿ ವಿಚಾರವಾಗಲ್ಲ ನಮ್ಮನ್ನ ಹೆಂಗೆ ಅನ್ಸಿದ್ದಾನೆ ಮನೆಯಾಳ. ಅವಳು ಹಂಗೆ ಗಿರ್ಜಿ, ಅವಳೇನು ಸುಮಾರದಳಲ್ಲ ಅವಳು ಗಿರ್ಜಿ, ಬಲ ಒಳ್ಳೆಯಳಲ್ಲ. ಹೇಳು ನಮ್ಮ ಮರ್ಯಾದೆನ ಹೆಂಗೆ ಇದು ಮಾಡಿದ್ಲು ಗೊತ್ತೇ. ಅವಾಗ ಎಲ್ಲ ನಿನ್ನ ಗಂಡ ಬಿಟ್ಟೋಗಿದ್ದಕ್ಕೆ ಎಷ್ಟು ತೂತ್ ಬೀಳ ಆಡ್ಕೊಂಡು ಎಲ್ಲರ ತಗೊಂಡು ನೊಕ್ಕ ಆಡ್ಕೊಂಡು ಹೆಂಗಿದ್ದು ಮಾಡಿದ್ಲು. ನಿಮ್ಮ ಮಗಳೂ ಗನ್ಮಗೆ ಬಂದು ಅಲ್ಲೇ ಅವಳ ಮನೆಯಾಗೆ ಸೇರ್ಕೊಂಡವಳಂತೆ ಅವಳು. ಅದಕ್ಕೆ ಮತ್ತೆ ಇವಳಿಗೆ ಇಲ್ಲೂ ತಂದಿಕ್ತಾಳೆ. ಅದಕ್ಕೆ ನಾನೆಲ್ಲ ನೋಡಿ ಮಾತಾಡ್ತೀನಿ, ಅವಳು ನನ್ನ ಕೈ ಸಿಗೆ ಬಿಡ್ಬೇಕು, ಅವಾಗ ಮಾತಾಡ್ತೀನಿ. ಹೇಳಿದೀನಿ ನೆನ್ನೆ ಹೆಸಲೆ ಮಾಡಬೇಡ ಅಂತೇಳಿ, ಅವಳಿಗೆ ಮಾಡ್ಕೊಡ್ದು ನೀನು ಫೋನ್ ಅಂತೀನಿ ಅಷ್ಟೇನು. ಅವಳಿಗೆ ಮಾಡ್ದೆ ಮಾತಾಡ್ತೀನಿ ಸುಮ್ಕಿರು. ನಾನು ಹೇಳಿದ್ನಿ ಮಾಡಬೇಡ ಕಣಮ್ಮ, ಹಿಂಗೆಲ್ಲ ಆಗೈತೆ, ನನಗೆ ಎಷ್ಟು ಇನ್ನು ಮಾಡಿದ್ರು ಅಂತ ಹೇಳಿ ನಾನು ಸಾರಿ ಹೇಳಿದ್ದೀನಿ. ಹಂಗಂದ್ರೆ ಕೇಳ್ದಿಲ್ದಾಳನ್ನ ಎಷ್ಟು ಸತಿ ಹೇಳಿದೆ ಗೊತ್ತೇ ನಾನು. ಕಣಮ್ಮ ಬೇಡ, ಅವಳು ಒಟ್ಟು ಹುಡುಕ್ರವರು ಚೆನ್ನಾಗಿಲ್ಲ ಅಂದಮೇಲೆ ಯಾರು ಚೆನ್ನಾಗಿ ಹಿಡ್ಕೊಡ್ದು, ಇಲ್ಲದ್ದು ಹೇಳ್ಕೊಡ್ತಾರೆ ಅವಳೇನೆ. ನಮ್ಮ ಸ್ನೇಹಮ್ಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಿರೋದು ಅವಳೇನೆ, ನಮಗೆ ಗೊತ್ತಾಗ್ಲಿಲ್ಲ ಕಣಮ್ಮ. ಸರಿಯಾಗಿ ಮಾಡು ಕಲಮ್ಮ, ಹೇಳ್ತೀನಿ ಬದುಕು ಮಾಡಲಿ ಸುಮ್ಕಿರು, ಸಗಣಿ ಎಲ್ಲ ಬಾಸ್ ಹಾಕ್ಲಿ. ಅವಾಗಿಂದ ಬಂದು ನೋಡ್ತಾ ಇದ್ದೀನಿ ನಾನು ನಿನ್ಕೊಂಡು ಮಾತಾಡ್ತೀನಿ. ಸುಮ್ಮನೆ ನನ್ನ ಕೈಗೆಲ್ಲ ಸಿಗೆ ಬೀಳಿ ಅವಾಗ ಮಾತಾಡ್ತೀನಿ, ಇವಾಗೆಲ್ಲ ಮಾತಾಡಕ್ಕೆ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ತಿರ್ಗಾ ನಮ್ಮ ಸ್ನೇಹ ಅವಳಿಗೆ ಫೋನ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಮಾಡಿರೋದೀನಿ, ಯಾರಿಗೂ ಮಾಡಲ್ಲ ಅವಳು ಜಾಸ್ತಿನ. ರೋಜಾಗೆ ಮಾತಾಡ್ತಾಳೆ, ಸಖತ್ತು ಮಾತಾಡೋಳಂತ. 10 ಗಂಟೆ 11 ಗಂಟೆ ತನಕ ಮಾತಾಡೋಳಂತ. ನನಗೆ ಆ ವಿಷಯ ಗೊತ್ತಿರಲಿಲ್ಲ. ನಾನು ಯಾಕೆ ಇವಳು ಹಿಂಗಾದ್ಲು ಅಂತ, ಇವಳು ಇಲ್ಲದೆಲ್ಲನೂ ಹೇಳ್ಕೊಡ್ತಿರೋದು ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಹೇಳ್ಕೊಡ್ತಿರೋದ್ರಿಂದ ಹಿಂಗಾಗಿರೋದು. ಅವಳೇನು ಇವಳು ನನಗಿನ್ನ ಒಳ್ಳೆ ಮನೆ ಸಿಕ್ಕಿಬಿಟ್ಲು, ಇವರಮ್ಮ ಯಾತಕ್ಕೂ ಕೆಲ್ಸಕ್ಕೆ ಬರ್ದಾಳು ಅಂದ್ಕೊಂಡಿದ್ರು ನನ್ನೆಲ್ಲನ. ನೋಡಪ್ಪ ಎಂಥ ಮಗಳು ನಾ ಹೆಂಗೆ ಕೊಟ್ಬಿಟ್ಲು, ಎಂಥ ಒಳ್ಳೆ ಮನೆಗೆ ಎಂಬುದು ಒಟ್ಟೂರಿ ತಾಯಿ ಮಗಳಿಗೆ ಇಬ್ಬರಾಳ್ಗೂ ಎಂಥ ಒಳ್ಳೆ ಮನೆ ಸಿಕ್ಕಿಳಿವ್ರ ಮಗಳು ಅಂತ. ಅದಕ್ಕಾಗಿನೇ ಹಿಂಗೆ ಕೆಡಿಸಿ ಕುಲಕರ್ಮ ಮಾಡೋಕೆ ನೋಡ್ತಾ ಇದ್ದಾರೆ. ಅವಳಿಗೆ ಫೋನ್ ಮಾಡಿಕೊಡ್ದು ಹಂಗೆ ಮಾಡ್ತೀನಿ ಇಲ್ಲ ಅವಳಿನ. ಮಾತಾಡಲಿ, ಇನ್ನೊಂದ್ಸತಿ ಫೋನ್ ಮಾಡಲಿ, ನನ್ನ ಕೈ ಸಿಗೆ ಬೀಳಿ ಅವಾಗ ಇವಳಿಗೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.